76ನೇ ಸಂವಿಧಾನ ದಿನಾಚರಣೆಯನ್ನ ಇಡೀ ದೇಶವೆಲ್ಲ ಆಚರಣೆ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಬೆಂಗಳೂರಲ್ಲಿ ನಮ್ಮ ವಕೀಲ ಮಿತ್ರರು ಏನು ಇವತ್ತಿನ ದಿವಸ 76ನೇ ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದು ಒಂದು ಸಂದೇಶವಾಗಿ ಇಡೀ ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಜಿಲ್ಲೆಗೆ, ಎಲ್ಲಾ ತಾಲೂಕುಗಳಿಗೆ ಒಂದು ರವಾನೆ ಆಗಲಿ, ಇದೊಂದು ಸುದ್ದಿ ಆಗಲಿ. ಎಲ್ಲ ಇವತ್ತಿನ ದಿವಸ ಏನು ನ್ಯಾಯಾಲಯಗಳಲ್ಲಿ ಏನು ಒಂದು ಓದ್ ತಗೋತಾ ಇದ್ದಾರೆ, ಅದರಲ್ಲೂ ಕೂಡ ಸಂವಿಧಾನ ಒಂದು ಪೀಠಿಕೆ ಒಂದು ಭಾಗವಾಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಸ್ನೇಹಿತರೆ, ಈ ಒಂದು ವಿಚಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ರಾಷ್ಟ್ರಕ್ಕೆ, ಭಾರತ ದೇಶಕ್ಕೆ ಕೊಟ್ಟಂತ ಒಂದು ಕೊಡುಗೆ ಆಗಿದ್ದು, ಮುಂದಿನ ದಿನಗಳಲ್ಲಿ ಇದನ್ನ ಬೇರೆ ಯಾರು, ವಿಶ್ವದ ಯಾರೂ ಈ ಒಂದು ಪೀಠಿಕೆಯನ್ನ, ಸಂವಿಧಾನವನ್ನ ಕೊಡಲಾರರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಜನಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಇಡೀ ವಿಶ್ವಕ್ಕೆ ಒಂದು ವಿಶ್ವ ಮಾನವರಾಗಿದ್ದಾರೆ ಅಂತ ಹೇಳೋದಕ್ಕೂ ಇಷ್ಟಪಡ್ತೀವಿ. ಇದಕ್ಕೆ ನಮ್ಮ ವಕೀಲರ ಮಿತ್ರರು ನ್ಯಾಯಾಲಯಗಳಲ್ಲಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ಬೋದು, ರಾಜ್ಯಗಳ ಉಚ್ಚ ನ್ಯಾಯಾಲಯಗಳಲ್ಲಿರ್ಬೋದು, ಜಿಲ್ಲಾ ನ್ಯಾಯಾಲಯಗಳಲ್ಲಿರ್ಬೋದು, ತಾಲೂಕು ನ್ಯಾಯಾಲಯಗಳಲ್ಲಿರ್ಬಹುದು, ನಮ್ಮಲ್ಲಿ ಪ್ರತಿನಿತ್ಯನೂ ನಾವು ಬಳಸುವಂತ, ನಾವು ಮಾಡುವಂತ ಆರ್ಟಿಕಲ್ಸ್ ಒಂದು ಸಂವಿಧಾನ ಆತ್ಮಕ್ಕೆ ಇರೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಅಂತ ಹೇಳ್ತಾ, ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಹಿಂದೆ ಏನ್ ಮಾಡಿದರೆ ಇಡೀ ಒಂದು ಈ ಸಮುದಾಯಕ್ಕೆ, ವಕೀಲ ಮಿತ್ರರಿಗೆ, ಈ ಸಮಾಜಕ್ಕೆ ಒಂದು ಕೊಡುಗೆ ಆಗಿದೆ. ಅದರಲ್ಲೂ ನಾವು ವಕೀಲರುಗಳು ಏನು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ, ಅದು ಖಂಡಿತವಾಗ್ಲೂ ಈ ಸಮಾಜದಲ್ಲಿ ನಡೀತಕ್ಕಂತ ದುರ್ಘಟನೆಗಳಿರ್ಬೋದು, ಒಳ್ಳೇದಿರ್ಬೋದು ಆಗ್ತಾ ಇರ್ಬೇಕಾದ್ರೆ ನಮ್ಮ ವಕೀಲರ ಒಂದು ಸಮುದಾಯವೇ ಕಾರಣ ಅಂತ ಹೇಳೋದಕ್ಕೂ ಇಷ್ಟಪಡ್ತೀವಿ. ವಕೀಲ ಮಿತ್ರರು ಏನು ಇವತ್ತಿನ ದಿವಸ ನಮ್ಮ ಎಎಬಿಯಲ್ಲಿ ಆಚರಣೆ ಮಾಡಬೇಕಾಗಿತ್ತು, ಅದನ್ನ ಇವತ್ತು ಆಚರಣೆ ಮಾಡದೆ ನಾವೊಂದು ಬಾಹ್ಯವಾಗಿ ಹೊರಗಡೆ ಬಂದು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಒಳ್ಳೆ ಒಂದು ಬೆಂಬಲ, ಪ್ರೋತ್ಸಾಹ ಸಿಕ್ಕಿದೆ. ಮತ್ತೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ತಿನಲ್ಲಿ ಏನು ನಮ್ಮ ಸ್ನೇಹಿತರಾದಂತ, ನಮ್ಮ ಸದಸ್ಯರಾದಂತ ಗೋಪಾಲ್ರವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರಿಗೆ ಉತ್ತಮವಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ, ನಮ್ಮಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸ್ನೇಹಿತರು, ವಕೀಲ ಮಿತ್ರರು ಒಂದು ಪ್ರವಾಸ ಮಾಡೋದ್ರ ಮುಖಾಂತರ ಆಯಾ ಜಿಲ್ಲೆ ಇರ್ಬೋದು, ತಾಲೂಕು ಇರ್ಬೋದು, ಎಲ್ಲ ಕಡೆ ಪ್ರವಾಸ ಮಾಡಿ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ 1ನೇ ಸ್ಥಾನದಲ್ಲಿ ಒಂದು ಮತವನ್ನ ಯಾಚನೆ ಮಾಡೋದಕ್ಕೆ ನಾನು ಇವತ್ತು ಅವರಲ್ಲೆಲ್ಲ ಕೇಳ್ಕೊತೀನಿ. ಸ್ನೇಹಿತರೆ, ಇನ್ನೂ ಉತ್ತಮವಾದ ಅಭ್ಯರ್ಥಿಗಳು ಬಂದ್ರೆ ನಮ್ಮ 2ನೇ ಪ್ರಾತಿನಿಧ್ಯದ ಒಂದು ಮತವನ್ನ ಅವ್ರಿಗೆ ಹಾಕೋದ್ರ ಮುಖಾಂತರ 2, 3, 4, 5 ಆ ರೀತಿ ಹಾಕೋದ್ರ ಮುಖಾಂತರ ಅವ್ರ ಗೆಲುವಿಗೆ ನಾವೆಲ್ಲ ಕಾರಣರಾಗ್ತೀವಿ, ಗೆಲ್ಲಿಸ್ಕೊತೀವಿ. ಅವ್ರ ಉತ್ತಮವಾದ ಒಂದು ಸೇವೆಯನ್ನ ಈ ವಕೀಲ ಮಿತ್ರ ಸಮುದಾಯಕ್ಕೆ ನೀಡಲಿ ಅಂತ ಹೇಳ್ತಾ ನಾನೊಂದು ಆಶಿಸ್ತೇನೆ.